ಬೇಜಾರಾಗತ್ತೆ. ಒಂಥರ ಮನ್ಸಿಗೆ ಊರಿಗೆ ಬರಕ್ಕೆ ಮನ್ಸ ಇದ್ರಲಿಲ್ರಿ, ಅಲ್ಲೇ ಅವ್ರು ಕೂಡ ಇರ್ಬೇಕನ್ಸಾತಿತ್ತು. ಆದ್ರೆ ಅಲ್ಲಿ ಸಿಚುವೇಶನ್ ನೋಡಿ ಎಲ್ಲಾರನ್ನೂ ಕಳ್ಸಾಕತ್ತು. ಅದಕ್ಕೆ ನಾವು ನೀವಿರೋ ಪ್ಲೇಸಿಂದ ಮತ್ತು ಯೂಸ್ ಮಾಡಿರೋ ಪ್ಲೇಸಿಗೆ ನಿಮಗೆ 25 ಕಿಲೋಮೀಟ್ರ್ ಅಷ್ಟೇ ದೂರ ಐತ್ರಿ ಅದು. ಅಲ್ಲಿ ಭಯ ಹೇಳಕ್ಕೆ ಆಗಂಗಿಲ್ಲ ಬಿಡ್ರಿ, ಅದನ್ನೆಲ್ಲ ಭಾಳ ಭಯ ಭಾಳ ಭಯ ಅಲ್ಲಿ ಬಾಂಬ್ಗಳು ಸೈರನ್ ಇದನ್ನ ಆತಂದ್ರೆ ಕೆಳಗೆ ಬಂದುಬಿಡೋದ್ರಿ. ನಾವೆಲ್ಲ ಗ್ರೌಂಡ್ ಫ್ಲೋರಿಗೆ ಬಂದು ಸುಮ್ಮನೆ ಅಲ್ಲಿ ಕುಂತು ಬಿಡೋದು. ಆವಾಜ್ ಮಾಡ್ಲಂಗೆ, ಲೈಟು ಹಚ್ಚಲಂಗೆ, ಟಾರ್ಚ್ನೂ ಹಚ್ಚಲಂಗೆ, ಏನು ಹಚ್ಚಲ್ಲ. ಮೊಬೈಲ್ ಎಲ್ಲ ಆಫ್ ಮಾಡಿಬಿಡಿದ್ರಿ. ಅಲ್ಲಿ ನೆಟ್ವರ್ಕ್ ಎಲ್ಲ ಕಟ್ ಮಾಡ್ತಿದ್ರು. ಕಳಿಸ್ತಿರ್ಲಿಲ್ಲ ರೀ ಹೊರಗೆ, ಅದು ಯಾರು ಹೋಗ್ತಿರ್ಲಿಲ್ಲ, ನೋಡಿಲ್ರಿ. ಆದ್ರೆ ಆವಾಜ್ ಕೇಳಿಸ್ತಿತ್ತು. ಭಯ ಸೇಫ್ ಅನ್ನೋಕೇನ್ರಿ 25 ಕಿಲೋಮೀಟರ್ ಅಷ್ಟೇ ಇತ್ತು ರೀ. ಮತ್ತು ಅಲ್ಲಿ ಇಷ್ಟು ಅಲ್ಲೇ ಅಷ್ಟು ಸಮೀಪ ಇದ್ದೀವಿ, ಎಲ್ಲ ಭಯ ಇತ್ತು. ಅದು ಮೇಡಮ್ ಯುದ್ಧ ಆಗ್ಬೇಕಂದ್ರೆ ಬೇಡ ಬ್ಯಾಡ್. ನಿಮ್ಮ ಮದುವೆಗೆ 1 ವರ್ಷ. ನಿಮ್ಮ ಯಜಮಾನ್ರ ಅವ್ರು 9 ವರ್ಷ. ಹಾಂ, ಬಿಟ್ಟು ಬಂದು ಭಾಳ ಬೇಜಾರಾಗುತ್ತೆ. ಬರಾಕ್ ಮನ್ಸ ಇದ್ದಿರಲಿಲ್ಲ. ನಾವು ಹೋಗಿ 1 ಮಂತ್ ಆಗಿತ್ತು ಸರ್. ಸಿಚುವೇಶನ್ ರೆಡ್ ಅಲರ್ಟ್ ಇದೆ ಪೂರಾ. ಹೊರಗೆ ಯಾರನ್ನು ಬಿಡಲ್ಲ ಪೂರ್ತಿ. ಹೊರಗಿಂದ ಯಾರೂ ಒಳಗೂ ಇಲ್ಲ. ಸಾಯಂಕಾಲ ಆದರೆ ಪೂರ್ತಿ ಕತ್ಲು. ಜಮ್ಮು ಕಾಶ್ಮೀರ ಆಲ್ 4 ಸ್ಟೇಟ್. ಸರಿ, ಸರ್ವೈ ಹೆಂಗೆ ಮಾಡ್ತಿದ್ರಿ? ಸರ್ವೈ ಅಂದರೆ ಅವ್ರು ಅಲ್ಲೇ ಇರೋದು, ನಾವಿಲ್ಲೇ ಇರೋದು. ಫೋನ್ ನಿಂತ್ರಿ ಇಲ್ಲೇ ಇಲ್ಲ. ಮ್ಯಾಗಿಂದ ನಾವು ಪೂರ ಮ್ಯಾಲಿದ್ವಿ, 3rd ಫ್ಲೋರಲ್ಲಿ ಇದ್ವಿ. ಎಲ್ಲರೂ ಕೆಳಗೆ ಬರೋದು. ಗ್ರೌಂಡ್ ಫ್ಲೋರಿಗೆ ಬಂದು ಕೆಳಗೆ ಕುಂತ್ಕೊಂಡ್ಬಿಡೋದು. ಲೈಟ್ ಇಲ್ಲ, ಟಾರ್ಚ್ ಇಲ್ಲ, ಏನೂ ಇಲ್ಲ, ಫೋನ್ ಇಲ್ಲ. ಈಗ ನಿಮ್ಮ ಯಜಮಾನ್ರು ಕೆಲಸಕ್ಕೆ ಹೋದ್ರಿ ಎಷ್ಟು ದಿನ ಆದ್ಮೇಲೆ ಬರ್ತಿದ್ರು ವಾಪಸ್ ಅಲ್ಲಿ? ಅಂದರೆ ಈಗ ಈ ಸಿಚುವೇಶನಲ್ಲಿ ಅವರು ಅಂದರೆ ಅಲ್ಲೇ ಅವ್ರ ಡ್ಯೂಟಿ, ಅವರು ಇದನ್ನ ಬಿಡೋತನ, ಹೊರಗೆ ಬಿಡೋತನ ಅಷ್ಟೇ. ಅವರು ಅಲ್ಲೇ ಇರೋದ್ರಿ, ಡ್ಯೂಟಿ ಅಲ್ಲೇ ಮಾಡೋದು ಒಳಗೆ. ಹಾಂ, ಬರ್ತಿದ್ರಿ ಅಷ್ಟೇ. ಫ್ಯಾಮ್ಲಿ ಇರ್ತಿತ್ತಲ್ವಾ, ಅದಕ್ಕೆ 1 ದಿನಕ್ಕಾದರೂ ಬರ್ತಿದ್ರು ಒಮ್ಮೆ. ಈಗ ಎಷ್ಟು ದೂರ ಐತ್ರ ಬಾರ್ಡ್ರ್ ಮತ್ತು ನಮ್ಮ ಮನೆಗಿರೋದು 25 ಕಿಲೋಮೀಟ್ರ್ ಅಷ್ಟೇ ಸರ್. ಈಗ ನೀವು ಈಗ ಪ್ರೆಸೆಂಟ್ ಏನಾದ್ರು ಮಾತಾಡಿದ್ರ ನಿಮ್ಮ ಯಜಮಾನ್ರ ಜೊತೆ? ಹೆಂಗಿದೆ ಪರಿಸ್ಥಿತಿ? ಇಲ್ಲ ಸರ್, ಫೋನಲ್ಲಿ ಹೇಳೋದಿಲ್ಲ ಅಂತ ಹೇಳಿದಾರು. ನೀವು ಏನು ಕೇಳಬೇಡ, ಯಾಕಂದರೆ ಸೈಬರ್ ಅಟ್ಯಾಕ್ ನಡೀತಿದೆ ಅಲ್ವಾ, ಅದ್ರ ಸಲುವಾಗಿ ಏನೂ ಇಲ್ಲ ಸರ್. ನ್ಯೂಸ್ ನೋಡಿ ಓನ್ಲಿ. ಓಕೆ ಸರ್, ನೋಡಿದ್ವಿ. ಸೈರನ್ ಸದ್ದದು ಬರ್ತಾ ಇತ್ತು. ಸೈರನ್ನೂ ಬಂದಿದೆ. ಇವ್ರಿಗಿಂದ ಹೊಡೆದಿದ್ದೂ ಕೇಳಿಸಿದೆ ಸರ್. ಅಷ್ಟೇ ಕೇಳಿಸಿದ್ದೆ, ಅಷ್ಟೇ ನೋಡಿಲ್ಲ ಅಷ್ಟೇ. ಪೂರ್ತಿ ಅಷ್ಟೊತ್ತನ ಹೊಡೆದ ಕೆಳಗೆ ಬಂದುಬಿಡ್ತಿದ್ವಿ. ಯಜಮಾನ್ ಜೊತೆ ಮಾತಾಡಿದ್ವಿ ನಾವು. ಟ್ರೈನ್ ಹತ್ತಿದ ಮೇಲೆ ಸರ್ 3 ಡೇಸ್ ಆಯಿತು. ಫುಲ್ ಸರ್, ಆಗೋದಿಲ್ವಾ? ಅದೆಲ್ಲಿ ಬಂದು ಬೀಳುತ್ತೆ ಅನ್ನೋದೇ ಗೊತ್ತಿರಲ್ಲ. ಮತ್ತು ಅದರೊಳಗೆ ಸಣ್ಣ ಮಗಳು ಇದಕ್ಕೆ ಸಣ್ಣ ಸತಕ್ಕಿದ್ದಾರೆ ಅಲ್ಲಿ. ಫುಲ್ ಹೆದರಿಕೆ ಬರ್ತೀವಿ ಸರ್. ಎಲ್ಲ ಫೆಸಿಲಿಟಿ ಇಟ್ಕೊಂಡೇ ಕೆಳಗೆ ಹೋಗೋದು. ಜ್ವರ ಬಂದ್ರೆ ಸತಕ್ಕೆ ಅವ್ರು ಟ್ಯಾಬ್ಲೆಟ್ ಇಟ್ಕೊಂಡೇ ಕೆಳಗೆ ಬರೋದು. ನಾವು ಆಗಲೇಬಾರ್ದು ಸರ್, ಯಾಕಂತಂದರೆ ಪ್ರಾಬ್ಲಮ್ ಇದೆ ಸೈನಿಕರಿಗೆ. ಊಟ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಹಗಲು ರಾತ್ರಿ ದುಡಿತಿದ್ದಾರೆ. ಅಷ್ಟಕ್ಕೆ ಇದಾಗಿಬಿಡಬೇಕು. ಸೀಮಾ ನಿಕಮ್. 9 ಇಯರ್ಸ್ ಆಯಿತು. ಹಾಂ, ಅಲ್ಲೇ ಇದ್ದಾರೆ ಇವಾಗ. ಬೇರೆ ಕಡೆ ಆಗಿಲ್ಲ ರೀ ಇನ್ನೂ.